ವೀಕ್ಷಕರೇ, ಈಗ ಮುಂದಿನ ರಾಶಿಗಳ ಫಲಾಫಲ ತಿಳಿಯುವ ಸಮಯ. ತುಲಾ ಮತ್ತು ವೃಶ್ಚಿಕ ರಾಶಿ. ವಿಠಲ್ ಭಟ್ರೆ, ತುಲಾ ರಾಶಿಯವರಿಗೆ ಆಕ್ಚುಲಿ ಗುರುಬಲ ಇರಲ್ಲ. ಈ 48 ಡೇಸ್ ಗುರುಬಲ ಇರಲ್ಲ, ಅದು ಪ್ರಶ್ನೆ ಬೇರೆ. ಬಟ್ ಆದರೂ ಕೂಡ ಉದ್ಯೋಗದ ವಿಚಾರದಲ್ಲಿ ಅನುಕೂಲಗಳಾಗುತ್ತೆ, ಲೋನ್ಸ್ ವಿಚಾರದಲ್ಲಿ ಅನುಕೂಲಗಳಾಗುತ್ತೆ. ಸ್ವಲ್ಪ ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆ ಅವ್ರ ಮೇಲೆ. ಸ್ವಲ್ಪ ಈ ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಕೋರ್ಟು ಕಚೇರಿಯಿಂದ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದು ಹೊರತುಪಡಿಸಿ ಅವ್ರಿಗೆ ಅತ್ಯಂತ ಅವಶ್ಯಕತೆ ಇದೆ, ಸಾಲಗಳು ಬೇಕು ಅಂತಾದ್ರೆ ಖಂಡಿತ ಸಿಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಗಿನ ಜಗಳ ಮನಸ್ತಾಪಗಳು ಮಾಡ್ಕೊಂಡಿದ್ರೆ ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋಕೆ ಅದ್ಭುತವಾದಂಥ ಟೈಮ್. ಇದಕ್ಕಿನ್ನ ಒಳ್ಳೆ ಟೈಮ್ ಸಿಗಲ್ಲ ಕೂತ್ಕೊಂಡು ಸಾಲ್ವ್ ಮಾಡ್ಕೊಂಡ್ಬಿಡೋಕ್ಕೆ. ಜಾಬ್ಲೆಸ್ ಆಗಿದ್ದೀರಾ, 100% ಜಾಬ್ ಸಿಗುತ್ತೆ. ಜಾಬಲ್ಲೇ ಆಲ್ರೆಡಿ ಇದ್ದೀರಾ, ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೇಗೆ ಬೇಕು, ಟ್ರಾನ್ಸ್ಫರ್ ಬೇಕು, ಏನು ಬೇಕು, ಮಾಂಗಿ ರಕಮ್ ಅಂತಾರೆ ಹಿಂದಿನೆಲ್ಲ, ಆ ಥರ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಸ್ವಲ್ಪ ಗುರುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಬೇಕು. ನಾವು ಈ 12 ರಾಶಿಯಲ್ಲಿ ಯಾವುದೇ ಆಗಲಿ ಗುರುವನು ಆರಾಧನೆ ಒಂದೇ ಆಗಿರುತ್ತೆ, ಅದನ್ನೇ ಯಾರು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಬಂದರೆ, ವೃಶ್ಚಿಕ ರಾಶಿಯವರಿಗೆ ಮಾತ್ರ ಇದು ಒಂಥರ ಹೆಂಗೆ ಹೇಳ್ತಿರಲ್ಲ, ಕಣ್ಣಿಗೆ ಹೊತ್ಕೊಂಡು ತಗೋಬೇಕು ಇದನ್ನ ಅನ್ನೋ ಥರದ ಪರಿಸ್ಥಿತಿ ಇದೆ. ಯಾಕೆಂದರೆ ಆಲ್ರೆಡಿ ಪಂಚಮ ಶನಿ ಅಲ್ಲೇ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಅವರಿಗೆ ಬಾಡಿ ಬಳಲಿ ಬೆಂಡಾಗಿ ಏನೇನೋ ಆಗೋಗ್ತಾ ಇದ್ದಾರೆ, ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಅದು ಸೊ ಗೊತ್ತಾಗಲ್ಲ, ಅದು ಸುಳಿ ಒಳಗಡೆ ಹೋಗೋ ತನಕನೂ ಗೊತ್ತಾಗಲ್ಲ ಅವ್ರಿಗೆ. ಕೆಲವರು ನಾನು ಭಾಳ ಚೆನ್ನಾಗಿದ್ದೀನಿ ಅಂತಲೇ ಅನ್ಕೊಂಡಿದ್ದಾರೆ ಇನ್ನೂ ಕೂಡ. ಬಟ್ ಅದು ಫುಲ್ ಪಂಚಮ ಶನಿ ಒಳಗಡೆ ಇನ್ನೂ ಸ್ವಲ್ಪ ಜನ ಸಿಗಾಕೊಂಡ್ಬಿಟ್ಟಿರ್ತಾರೆ. ಬಟ್ ಈ 48 ಡೇಸ್, ಈ ಒಂದು ಮಂಡಲ ಪರ್ಯಂತ ವೃಶ್ಚಿಕ ರಾಶಿಯವರಿಗೊಂದು ಅದ್ಭುತವಾದಂಥ ಸಮಯ. ಈ 48 ದಿನಗಳಲ್ಲಿ ಏನಾದ್ರು ಸಮಸ್ಯೆಗಳಿಗೆ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು ಅಂತಂದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ, ಸಮಸ್ಯೆನ ಸಾಲ್ವ್ ಮಾಡ್ಕೊಳ್ಳಿ. ಏನೋ ಒಂದು ಸೀಕ್ರೆಟ್ ಇದೆ ನಿಮ್ಮ ಹತ್ರ, ಡಿಸ್ಕ್ಲೋಸ್ ಮಾಡಬೇಕು. ಆ ಸೀಕ್ರೆಟ್ ಹೆದರಿಕೆ ಆಗ್ತಾ ಇದೆ, ಡಿಸ್ಕ್ಲೋಸ್ ಮಾಡ್ಬಿಡಿ, ಏನಿದೆ ಮುಗಿಸ್ಬಿಡಿ, ಹೆದರ್ಕೊಳ್ಬೇಡಿ, ಎಲ್ಲ ಕರೆಕ್ಟಾಗಿ ಕ್ಲಿಯರ್ ಮಾಡಿ ನಾನು ಹಿಂಗೆ ಅಂತ ಮಾಡ್ಕೊಂಬಿಡಿ. ಗುರುವಿನ ಆರಾಧನೆ ಮಾಡ್ಕೊಳ್ಳೋಕೆ ಅತ್ಯಂತ ಅವಶ್ಯಕವಂತದ್ದು. ಹಾಗೂ ವಿವಾಹ, ದಾಂಪತ್ಯ, ಸಂತಾನ ಇತ್ಯಾದಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಈ 48 ಡೇಸ್ಗಳಲ್ಲಿ ಸಾರ್ಟ್ ಔಟ್ ಮಾಡ್ಕೊಳ್ಳೋಕೆ ಅದ್ಭುತವಾದ ಸಮಯ. ಓಕೆ, ಧನುರಾಶಿ ಮತ್ತು ಮಕರ. ಧನುರಾಶಿಯವರಿಗೆ ಅಲ್ಪಕಾಲದ ವಿರಾಮ. ಗುರುಬಲದಿಂದ ಸ್ವಲ್ಪ ಸಂಚಾರ ಇತ್ಯಾದಿಗಳಲ್ಲಿ ದೋಷಗಳು ಬರ್ತದೆ. ವ್ಯಾಧಿಪತಿ ವ್ಯಯದಲ್ಲಿ ಇರೋದು, ಅಲ್ಲಿ ರವಿ ಇರೋದು, ಸ್ವಲ್ಪ ಆರೋಗ್ಯ ಕೆಡುತ್ತದೆ. ಪಿತ್ತ ವಿಕಾರ ಬರ್ತದೆ, ಅಥವಾ ವಾತ ದೋಷ ಬರುವಂಥ, ಅಥವಾ ಒಟ್ಟಿನಲ್ಲಿ ಅನಾರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ದೋಷಗಳು ಬರಲಿಕ್ಕೆ ಹೆಚ್ಚು ಸಾಧ್ಯತೆ ಇದೆ. ಸೊ ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ದ್ಯಾನ್ ಯುವರ್ ಗುರುಬಲ ಆರ್ ಫೈನಾನ್ಸಸ್. ನಾನು ಆಗಲೇ ಹೇಳಿದೆ, ಸಂಪತ್ತಿನ ಹಿಂದೆ ಹಣ ಸಂಪಾದನೆ ಮಾಡೋದೇ ದೊಡ್ಡ ಸಂಪತ್ತಲ್ಲ. ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್ ಟು ಲುಕ್ ಆಫ್ಟರ್. ಸೊ ಇದು ಧನುರಾಶಿಯವರಿಗೆ ಈಶ್ವರನ ಆರಾಧನೆ, ಈಶ್ವರನ ಒಂದು ದರ್ಶನ ಇತ್ಯಾದಿಗಳನ್ನು ಹೆಚ್ಚು ಮಾಡಿಕೊಳ್ಬೇಕು. ಮಕರ ರಾಶಿಯವರಿಗೆ ಭಾಗ್ಯೋದಯ ಕಾಲ, ಶುಕ್ರನ ಅನುಕೂಲ, ಕುಜನ ಅನುಕೂಲ, ದ್ವಿತೀಯದಲ್ಲಿ ತೃತೀಯದಲ್ಲಿ ಏನು ರಾಹು ಮತ್ತು ಶನಿಗಳ ಅನುಕೂಲ, ಶುಭ ಕಾರ್ಯಗಳು ತುಂಬ ಚೆನ್ನಾಗಿ ನಡೀತದೆ. ನಾನಾ ಪ್ರಕಾರವಾಗಿರ್ತಕ್ಕಂಥ ಏಳಿಗೆಗಳನ್ನು ಕಾಣ್ತೀರಿ. ಒಡವೆ, ವಸ್ತ್ರ, ವಾಹನ, ವೈಭವ ಇದೆಲ್ಲವನ್ನು ಕಾಲದ ಅದೃಷ್ಟವಶಾತ್ ಅಂತೇನು ಹೇಳ್ತೀವಿ, ಆ ಅದೃಷ್ಟವಶಾತ್ ಬರ್ತಕ್ಕಂತಹ ಸಮಯ. ಈ 1 ತಿಂಗಳ 1.5 ತಿಂಗಳ ಫಲವು ನಿಮಗೆ ಮುಂದಿನ ಯುಗಾದಿ ನಂತರ ಇನ್ನು 1 ವರ್ಷ ಇರ್ತಾನೆ ಮತ್ತೆ ಅದೇ ಜಾಗದಲ್ಲೇ ಗುರು. ಆದರೆ ಇಷ್ಟು ಪವರ್ಫುಲ್ಲಾಗಿ ಇರೋದು ಈ 1.5 ತಿಂಗಳು ಮಾತ್ರನೇ. ಹಾಗಾಗಿ ಹೆಚ್ಚಿನ ಪರಿಶ್ರಮವನ್ನು ಹಾಕಬೇಕು, ಅಥವಾ ಹೆಚ್ಚಿನ ಫೋಕಸ್ಡ್ ಆಗಿ ಇದ್ದು ಅದರ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥದ್ದು ಎಲ್ಲ ರಾಶಿಯವರು ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ ಅಂತಂತ. ಮುಂದೆ ಕುಂಭ ಮತ್ತು ಮೀನ. ಕುಂಭರಾಶಿಯವರು ಇದೊಂಥರ ಎಚ್ಚರಿಕೆಯ ಕರಗಂಟೆ ಇದ್ದಂಗೆ. ಅವ್ರಿಗೆ ಒಂಥರ ಏನಂತಂದ್ರೆ, ಈಗ ಅದೊಂದು ಡ್ಯೂಟಿ ಇದೆ, ಹೋಗಬೇಕು, ನಿದ್ದೆ ಮಾಡ್ತಿರ್ತಾರೆ, ನಾನು ಎಬ್ಸು ಅಂತ ಹೇಳಿರ್ತಾರೆ, ಎಬ್ಸಿರ್ತಾರೆ, ಪರವಾಗಿಲ್ಲ ಬಿಡೋದು ಮತ್ತೆ ಮಲ್ಕೊಂತಾರಲ್ಲ, ಮತ್ತೆ ಲೇಟ್ ಆಗಿರ್ತಾರೆ ಅಲ್ಲಿ. ಸೊ ಈ ಥರ ಏನಕ್ಕೆ ಇದು ಬಹಳ ಎಚ್ಚರಿಕೆ ಇಂಪಾರ್ಟೆಂಟ್ ಅಂದರೆ, ಕುಂಭರಾಶಿಯವರು ವಸ್ತುತಃ ಅವ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ದೇ ಆರ್ ಲೇಜಿ ಪೀಪಲ್, ತುಂಬ ಲೇಜಿ ಅವರು. ನೋಡೋಣ ಬಿಡು ಅನ್ನೋ ಥರದವ್ರು. ಕುಂಭರಾಶಿಗೆ ಗುರುಬಲ ಶುರುವಾಗಿ ಬಹಳ ಕಾಲ ಆಗೋಗಿದೆ ಆಲ್ರೆಡಿ. ಸೊ ಇನ್ನೂ ನೀನು ಎಚ್ಚೆತ್ಕೊಂಡಿಲ್ಲ, ಇನ್ನೂ ನಿನ್ನ ಕೆಲಸಗಳು ಮಾಡ್ತಾ ಇಲ್ಲ, ಬರೋ ಆಪರ್ಚುನಿಟೀಸ್ನ ಬಿಟ್ಬಿಡ್ತಾ ಇದೆಯಾ, ನೀನು ಯಾವುದನ್ನು ಇದು ಮಾಡ್ತಾ ಇಲ್ಲ, ಅಥವಾ ವಿವಾಹಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದೆ, ನೋಡೋಣ ಬಿಡು ಅಂತ ಇನ್ನೂ ಲೇಟ್ ಮಾಡ್ತಾ ಇದ್ದೀರಾ, ಅಥವಾ ಸಂತಾನನ ಮುಂದೆ ಹಾಕ್ತಾ ಎಲ್ಲ ಏನೇ ಒಂದು ಶುಭ ಏನು ಬರ್ತಾ ಇದೆ ನೋಡೋಣ ಬಿಡು ಅನ್ನೋ ಲೆಕ್ಕದಲ್ಲಿ ನೀವು ಮುಂದೆ ಹಾಕ್ತಾ ಇದ್ದೀರಾ ಕುಂಭರಾಶಿಯವರು ಅಂತಂದ್ರೆ, ಈ 48 ಡೇಸಲ್ಲಿ ಒಂದು ಚುರುಕಂತೂ ಖಂಡಿತವಾಗಿ ಮುಟ್ಸುತ್ತೆ. ಅಯ್ಯೋ ನಾನು ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡೆ ಅಂತ. ಬಟ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. 48 ದಿವಸ ಆದ್ಮೇಲೆ ಮತ್ತೆ ಪುನಃ ಗುರುಬಲ ಶುರುವಾಗುತ್ತೆ, ನಿರಂತರವಾಗಿರುತ್ತೆ, ವಾಪಸ್ ಪಡ್ಕೋಬಹುದು. ನಾನು ಅದಕ್ಕೆ ಹೇಳಿದ್ದು, ಒಂದ್ಸಲ ಹಿಂಗೆ ಚುರುಕ್ ಅಂತ ಅವ್ರಿಗೆ
ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ, ಏನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋಂತ. ಯಾಕಂದ್ರೆ ನಮ್ಮ ಹತ್ರ ಕೈಯಲ್ಲಿದ್ದಾಗ ನಮಗೆ ಅದರ ಬೆಲೆ ಗೊತ್ತಿರಲ್ವಂತೆ, ಮುಗಿದ ಮೇಲೆ ಗೊತ್ತಾಗುತ್ತೆ ಅಂತ. ಇನ್ನು ಮೀನರಾಶಿಯವರಿಗಾದ್ರೆ ಒಂದು ಅದೃಷ್ಟ, ಯಾಕೆ ಅಂತಂದ್ರೆ ರಾಶ್ಯಾಧಿಪತಿ ಕರ್ಮಾಧಿಪತಿ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದು ಲಾಭ ನೋಡ್ತಾನೆ. ಸೊ ನಿರುದ್ಯೋಗಿ ಮೀನರಾಶಿಯವರಿಗೆ ಕೆಲಸ ಸಿಗುತ್ತೆ, ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ, ಆರೋಗ್ಯ ಸರಿ ಇಲ್ದಿರೋ ಮೀನರಾಶಿಯವರಿಗೆ ಆರೋಗ್ಯ ಸರಿ ಹೋಗುತ್ತೆ, ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಸಿಗುತ್ತೆ. ಸಕ್ಸಸ್ಸೇ ಕಾಣದೇನೆ ಒದ್ದಾಡ್ತಾ ಜನ್ಮ ಶನಿಯಿಂದಾಗಿ ಮೀನರಾಶಿಯವರು ಕಷ್ಟಪಡ್ತಾ ಇರ್ತಾರೆ, ಅದರಿಂದ ಕೂಡ ಅವರಿಗೆ ಪರಿಹಾರ ಸಿಗುತ್ತೆ. ರುದ್ರ ಆರಾಧನೆ ತುಂಬಾ ಚೆನ್ನಾಗಿ ಅನುಕೂಲ ಮಾಡಿಕೊಡುತ್ತೆ. ಸೊ ನನ್ನ ಪ್ರಕಾರ ಕರ್ಕರಾಶಿಯಲ್ಲಿ ಗುರು ಪರಮೋಚ್ಚ ಸ್ಥಿತಿ ಆದ್ರಿಂದಾಗಿ ನೀವು ಗುರುವಾರದ ದಿವಸ ಹಾಲಲ್ಲಿ ಈಶ್ವರನಿಗೆ ರುದ್ರಾಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರೆ ಮೀನರಾಶಿಯವರು, ನನ್ನ ಮಗ ಏನ್ ಮಾಡ್ಬಿಡ್ತಾನೋ ಅಥವಾ ನನ್ನ ಮಗಳಿಗೆ ಏನಾಗ್ಬಿಡುತ್ತೋ ಅನ್ನೋ ಲೆಕ್ಕದಲ್ಲಿ ಹೆದರಿಕೆ ಇದ್ರೆ ಆ ಎಲ್ಲ ಹೆದರಿಕೆಯಿಂದ ಹೊರಬರ್ಬೋದು. ಖಂಡಿತವಾಗಿ ಏನು ತೊಂದರೆ ಇಲ್ಲ. ಬಹಳ ಕಾಲದಿಂದ ನಿಂತು ಹೋಗಿದ್ದಂಥ ಕೆಲಸಗಳೆಲ್ಲ ಸ್ವಲ್ಪ ಫಾಸ್ಟ್ ಅಪ್ ಆಗುತ್ತೆ, ಬೇಗ ಬೇಗ ಮುಗಿಯುತ್ತೆ. ಬಟ್ ಈ ಜನ್ಮ ಶನಿ ಅವರ ರಾಶಿಯಲ್ಲೇ ಶನಿ ಇರೋದ್ರಿಂದ ಅವ್ರಿಗೆ ಇಷ್ಟು ದಿನ ಹಿಂದ್ಗಡೆ ಆಗ್ತಿತ್ತಲ್ಲ, ಶನಿ ಆರಾಧನೆ ಮಾಡ್ಕೋಬೇಕು. ಎಸ್, 12 ರಾಶಿಗಳ ಫಲಾಫಲ ಹೇಗಿರುತ್ತೆ ಗುರುವಿನ ಸ್ಥಾನ ಬದಲಾವಣೆಯಿಂದ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರೆ, ಅದರ ಜೊತೆಗೆ ಈ 45-48 ದಿನಗಳ ಸದ್ಬಳಕೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹಲವಾರು ವಿಷಯ ತಿಳಿಸ್ಕೊಟ್ರಿ. ಇಬ್ಬರಿಗೂ ಕೂಡ ಧನ್ಯವಾದ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಇದರೊಂದಿಗೆ ನಾವು ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದರೆ ಇಬ್ಬರೂ ಕೂಡ ಹೇಳಿದ್ದು ಗುರುವಿನ ಬದಲಾವಣೆಯಿಂದ ಲಾಭಗಳೇ ಹೆಚ್ಚು ನಷ್ಟಕ್ಕಿಂತ ಅಂತ. ಗುರುವಿನ ಆರಾಧನೆ ಈ ಲಾಭವನ್ನು, ಈ ನೆಮ್ಮದಿಯನ್ನು, ಈ ಸಂತೋಷವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.